ಇನ್ನು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಂತೂ ಅವಾಂತರ. ಮಳೆಗೆ ಸಿನಿಮಾ ಥಿಯೇಟರ್ ಸೋರ್ತಾ ಇದೆ. ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ನೋಡಿ. ಭಾರಿ ಮಳೆಗೆ ಮಾಲ್ನ ರೂಫಿಂಗ್ ಲೀಕೇಜ್ ಆಗಿ ಎಲೆಕ್ಟ್ರಾನಿಕ್ ಸಿಟಿಯ M5 ಮಾಲ್ನಲ್ಲಾದಂತಹ ಅವಾಂತರ ಇದು. ಬರೀ 6 ತಿಂಗಳಾಗಿದೆ ಈ ಮಾಲ್ ಓಪನ್ ಆಗಿ, ಆದರೆ ಥಿಯೇಟರ್ ಎಲ್ಲ ಸೋರ್ತಾ ಇದೆ. ಥಿಯೇಟರ್ ಒಳಗೆ ಫಿಲ್ಮ್ ನೋಡೋದಕ್ಕೆ ಬಂದವರಿಗೆ ಈ ರೀತಿ ಮಳೆ ಸುರಿದಂತಹ ಅನುಭವ. ಮಳೆಗೆ ಸೋರ್ತಾ ಇದೆ ಸಿನಿಮಾ ಥಿಯೇಟರ್. ಎಲೆಕ್ಟ್ರಾನಿಕ್ ಸಿಟಿಯ M5 ಮಾಲ್ನಲ್ಲಿ ಆದಂತಹ ಅವಾಂತರ ಇದು. ಬರೀ 6 ತಿಂಗಳಾಗಿದೆ ಈ ಮಾಲ್ ಓಪನ್ ಆಗಿ. ಬೆಂಗಳೂರಿನಲ್ಲಿ ಹೊಸ ರೋಡ್ನಲ್ಲೂ ಕೂಡ ಭಾರಿ ಸಮಸ್ಯೆ ಆಗ್ತಾ ಇದೆ. ಆ ರಸ್ತೆಗಳು ಕೂಡ ಕೆರೆಯಂತಾಗಿದೆ. ವಾಹನ ಸವಾರಿಗೆ ಸಂಕಷ್ಟ ತಪ್ಪಿಲ್ಲ. ರಸ್ತೆ ಹೊಸದು ಅಂತ ನೋಡಿದ್ರು ಮಳೆ ಮತ್ತೆ ಅದೇ ಹಳೆ ಸಮಸ್ಯೆನ ತಂದೊಡ್ಡಿದೆ. ಹೊಸ ರೋಡ್ನಲ್ಲೂ ಕೂಡ ಟ್ರಾಫಿಕ್, ಸರ್ಕಸ್ ಮಾಡಿಕೊಂಡು ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬಿದ್ದ ಒಂದು ಮಳೆ ಹೊಸ ರಸ್ತೆಯನ್ನ ಕೂಡ ಅಧ್ವಾನ ಮಾಡಿದೆ. ವಾಹನ ಸವಾರರ ಪರಿಸ್ಥಿತಿ ಕೇಳೋದು ಬೇಡ. ನೋಡಿ ಯಾವ ಪರಿ ನೀರು ನಿಂತಿದೆ ಅಂತ. ಮುಂಸಾಗೋದಕ್ಕಾಗದೆ ಇರುವೆಯಂತೆ ಸಾಕ್ತಾ ಇದೆ ನೋಡಿ ವಾಹನಗಳು. ಟ್ರಾಫಿಕ್ನ ಕಿರಿಕಿರಿ ಇಷ್ಟ ಆಗ್ಬಿಟ್ರೆ. ಹೊಸ ರೋಡ್ ಇದು, ಈ ಪರಿ ನೀರು ನಿಂತಿದೆ. ಪ್ಲಾನಿಂಗ್ ಇಲ್ಲದೆ ಮಾಡಿದ್ದ, ಅವೈಜ್ಞಾನಿಕನ, ಮೋರಿ ನೀರುಗಳು ಬರ್ತಾ ಇದೆಯಾ, ನೀರು ಸರಿಯಾಗಿ ಸರಾಗವಾಗಿ ಸಾಕ್ತಾ ಇಲ್ವಾ, ಏನು ಸಮಸ್ಯೆ ಆಗಿದೆ ಪರಿಶೀಲಿಸಬೇಕಿದೆ. ಸದ್ಯಕ್ಕಂತೂ ವಾಹನ ಸವಾರರ ಪರದಾಟ ತಪ್ಪಿದಲ್ಲ. ಹೊಸ ರೋಡ್ನಲ್ಲೂ ಅದೇ ಸಮಸ್ಯೆ, ಹಳೆ ಲೇಔಟ್ಗಳಲ್ಲೂ ಅದೇ ಸಮಸ್ಯೆ. ಒಂದು ಮಳೆ ಬಂದರೆ ಬೆಂಗಳೂರಿನ ಪರಿಸ್ಥಿತಿ ಹೀಗಿರುತ್ತೆ. ಕಣ್ಣು ಹಾಯಿಸಿದಲ್ಲೆಲ್ಲ ಬರೀ ನೀರೇ ಕಾಣುತ್ತೆ. ಆ ನೀರಿನಲ್ಲೇ ಬೋಟ್ ರೀತಿಯಲ್ಲಿ ವಾಹನಗಳು ಸಾಗಬೇಕಾಗತ್ತೆ. ಕೆಲಸ ಕಾರ್ಯಗಳಿಗೆ, ಶಾಲೆಗೆ ಹೋಗಬೇಕಾದಂತಹ ಜನರಿಗೆ ಪರದಾಟ.